ಏನು ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡ್ಕೊಂಡು ಬಂದಂತ ಇವರು ಜಾತಿ ವ್ಯವಸ್ಥೆಯನ್ನು ನಿರಾಕರಣೆ ಮಾಡ್ತಕ್ಕಂಥ ತಾರ್ಕಿಕತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಇವರೇನು, ಅಮಾನವೀಯ ನೋಡ್ಕೊಳ್ತಕ್ಕಂಥ ಇವರೇನು, ಮಾನವೀಯವಾಗಿ ನಡ್ಕೊಳ್ತಕ್ಕಂಥ ಇವರೇನು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಂದ್ರೆ ಈ ಎಲ್ಲ ಇರುವಂತ ಈ ಉಡುಪಿಯ ಅಷ್ಟಮಠಗಳದವರು, ಅಷ್ಟಮಠಗಳಿಗೆ ಒಬ್ಬ ದಲಿತರನ್ನ ಅರ್ಚಕರನ್ನಾಗಿ ಅಥವಾ ಸ್ವಾಮಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ವೇದಗಳನ್ನು ತಿರಸ್ಕರಿಸುವಂಥವ್ರು, ಆಗಮಗಳನ್ನು ತಿರಸ್ಕರಿಸುವಂಥವ್ರು, ಪುರಾಣಗಳನ್ನು ತಿರಸ್ಕರಿಸಿದವರು. ಪುರಾಣ ಎಂಬುದು ಪುಂಡರಗೋಷ್ಠಿ ಅಂತ ಹೇಳ್ತಕ್ಕಂಥವ್ರು. ಯಾವುದು ಹಿಂದುತ್ವ ಅಂತ ನಾವು ಕರೀತೀವೋ ಅಥವಾ ಕರ್ಕೊಳ್ತಾ ಇದ್ದಾರೋ ಆ ಎಲ್ಲ ವಿಚಾರಗಳನ್ನ ಬಸವಾದಿ ಶರಣರು ವಿರೋಧಿಸಿ ಹೊಸ ಧರ್ಮವನ್ನು ಹುಟ್ಟುಹಾಕಿದಂಥವ್ರು. ಅದು ಧರ್ಮವೇ ಅಲ್ಲ ಅಂತ ಹೇಳ್ತಕ್ಕಂಥ ನೆಲವೊಳಗಡೆ ಅವರು ಇವತ್ತು ಈ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಿಕೊಂಡಿದ್ದಾರಲ್ಲ, ಅದು ಎತ್ತ ಸಂಬಂಧ ಅಂತ ನಾವು ಕೇಳಿ. ಅವ್ರು ಧರ್ಮ ಪ್ರಚಾರ ಮಾಡ್ತಾರೆ, ಬ್ರಿಟಿಷರು ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಮಾಡಿದ್ರು, ಮುಸ್ಲಿಮರು ಇಸ್ಲಾಂ ಧರ್ಮ ಪ್ರಚಾರ ಮಾಡಿದ್ರು. ಆದ್ರೆ ಅವ್ರು ಯಾರೂ ಕೂಡ ತಮ್ಮ ಧರ್ಮವನ್ನು ಪ್ರಚಾರ ಮಾಡಿದ್ರು ಹೊರತು ಇನ್ನೊಂದು ಧರ್ಮವನ್ನ ಅಳಿಸುವಂತ, ನಾಶ ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯ ಆಗಲಿಲ್ಲ. ಮುಖ್ಯವಾಗಿ ಈ ಹಿಂದುತ್ವ ತಳಹದಿ ಏನು ಅಂತಂದ್ರೆ ವೇದ, ಉಪನಿಷತ್ತು, ಆಗಮ ಶಾಸ್ತ್ರಗಳು ಅಂತಾನೆ ಈ ಪುರಾಣಗಳು, ಅವ್ರ ಮನುಸ್ಮೃತಿ, ಇವೆಲ್ಲೂ ಕೂಡ ಅವ್ರಿಗೆ ಆಧಾರಗಳು. ಆಧಾರ ಮೇಲೆ ಅವರು ಹಿಂದೂ ಅಂತ ಕರ್ಕೊಳ್ತಾರೆ, ಅದು ಹಿಂದೂ ಧರ್ಮ ಅಂತ ಕರ್ಕೊಳ್ತಾರೆ. ಈ ವಿಚಾರಗಳಿಗೆ ಶರಣರು ಏನ್ ಪ್ರತಿಕ್ರಿಯೆ ಮಾಡಿದ್ದಾರೆ, ಬಸವಾದಿ ಶರಣರು ಏನ್ ಪ್ರತಿಕ್ರಿಯೆ ಮಾಡಿದ್ದಾರೆ, ಅವೆಲ್ಲವೂ ಕೂಡ ತಿರಸ್ಕರಿಸಿದಂಥವ್ರು. ವೇದಗಳನ್ನು ತಿರಸ್ಕರಿಸಿದಂಥವ್ರು, ಆಗಮಗಳನ್ನು ತಿರಸ್ಕರಿಸಿದಂಥವ್ರು, ಪುರಾಣಗಳನ್ನು ತಿರಸ್ಕರಿಸಿದವರು. ಪುರಾಣ ಎಂಬುದು ಪುಂಡರಗೋಷ್ಠಿ ಅಂತ ಹೇಳ್ತಕ್ಕಂಥವ್ರು. ಇವೆಲ್ಲವನ್ನ ಅಂದ್ರೆ ಯಾವುದು ಹಿಂದುತ್ವ ಅಂತ ನಾವು ಕರೀತೀವೋ ಅಥವಾ ಕರ್ಕೊಳ್ತಾ ಇದ್ದಾರೋ ಆ ಎಲ್ಲ ವಿಚಾರಗಳನ್ನ ಬಸವಾದಿ ಶರಣರು ವಿರೋಧಿಸಿ ಹೊಸ ಧರ್ಮವನ್ನು ಹುಟ್ಟುಹಾಕಿದಂಥವ್ರು. ಆ ಹೊಸ ಧರ್ಮವನ್ನ ಹುಟ್ಟಾಕಿರ್ತಕ್ಕಂಥ ಇವತ್ತು ಹಿಂದೂಕರಣ ಮಾಡುವಂತ ನೆಲೊಳಗಡೆ, ಅದನ್ನ ಧರ್ಮವೇ ಅಲ್ಲ ಅಂತ ಹೇಳ್ತಕ್ಕಂಥ ನೆಲೊಳಗಡೆ ಅವರು ಇವತ್ತು ಈ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಿಕೊಂಡಿದ್ದಾರಲ್ಲ, ಅದು ಎತ್ತ ಸಂಬಂಧ ಅಂತ ನಾವು ಕೇಳ್ಬೇಕಾಗಿದೆ. ಮುಖ್ಯವಾಗಿ ಈ ದೇಶದೊಳಗಡೆ ಬ್ರಿಟಿಷರು ಈ ದೇಶಕ್ಕೆ ಬಂದ್ರು, ಮುಸಲ್ಮಾನರು ಈ ದೇಶಕ್ಕೆ ಬಂದ್ರು. ಹಾಗೆ ಬಂದಂತವರು ತಮ್ಮ ಧರ್ಮವನ್ನು ಪ್ರಚಾರ ಮಾಡಿದ್ರು. ಅವ್ರು ಧರ್ಮ ಪ್ರಚಾರ ಮಾಡ್ತಾರೆ. ಬ್ರಿಟಿಷರು ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಮಾಡಿದ್ರು, ಮುಸ್ಲಿಮರು ಇಸ್ಲಾಂ ಧರ್ಮ ಪ್ರಚಾರ ಮಾಡಿದ್ರು. ಆದ್ರೆ ಅವ್ರು ಯಾರೂ ಕೂಡ ತಮ್ಮ ಧರ್ಮವನ್ನು ಪ್ರಚಾರ ಮಾಡಿದ್ರೆ ಹೊರತು ಇನ್ನೊಂದು ಧರ್ಮವನ್ನ ಅಳಿಸುವಂತ, ನಾಶ ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯ ಹಾಕಲಿಲ್ಲ, ಕೈ ಹಾಕಲಿಲ್ಲ. ಆದ್ರೆ ಇವತ್ತು ಇವ್ರು ಏನ್ ಮಾಡ್ಲಿಕ್ಕೊಂಡಿದ್ದಾರಲ್ಲ, ಹಿಂದೂ ಹೆಸರಿನಲ್ಲಿ ಇವ್ರು ಮಾಡ್ಲಿಕ್ಕೆ ಇಡೀ ಲಿಂಗಾಯತ ಧರ್ಮವನ್ನ ಅಪೋಷಣೆ ತೆಗೆದುಕೊಳ್ಳಲಿಕ್ಕೆ, ಅದನ್ನು ಇಲ್ಲವಾಗಿಸುವಂತ ಒಳಗಡೆ ಜನಸಾಮಾನ್ಯ ಹತ್ತ ಧರ್ಮವನ್ನು ಒಯ್ಲಾರ ತೆಗೆದು ಗೋಡೆಗಳನ್ನು ಕಟ್ಟಿದ್ರಲ್ಲ, ಆ ಇಡೀ ಗೋಡೆಗಳನ್ನು ಒಡೆದು ಅವರು ದೇವರನ್ನ ಸಾಮಾನ್ಯ ಜನರ ಕೈ ಒಳಗೆ ಕೊಟ್ಟಂತವ್ರು. ಅವ್ರು ಏನೋ ದೇವಸ್ಥಾನ ಒಳಗಡೆ ಇತ್ಯಾದಿಗಳು ಅವ್ರು ಪ್ರತಿಪಾದನೆ ಮಾಡಿದ್ರೆ, ಏಕ ದೇವೋಪಾಸನೆ ನೆಲೊಳಗಡೆ ಅವರು ಲಿಂಗವನ್ನ ಕೈ ಒಳಗಡೆ ಕೊಟ್ಟು, ಅಂಗೈ ಒಳಗೆ ಕೊಟ್ಟು ದೈವತ್ವವನ್ನ, ಧರ್ಮವನ್ನ ಕಾಣ್ರಿ ಅಂತ ಹೇಳಿರ್ತಕ್ಕಂಥ ಆ ಧರ್ಮದಲ್ಲಿ ಇವತ್ತು ದೇವಾಲಯಗಳಿಗೆ ಸೀಮಿತವಾಗಿ ಇಡೀ ಸಮಾಜವನ್ನ ವಿಭಾಗ ಮಾಡಿ ಜಾತಿ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡು ಶ್ರೇಣೀಕರಣದ ಅಡಿಗೊಳಗಡೆ ಲಿಂಗಾಯತ ಧರ್ಮ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲಿ ಅನ್ನೋದನ್ನ ನಾವು ಕೇಳಬೇಕಾಗಿತ್ತು. ಇಡೀ ಬಸವ ಧರ್ಮ ಅನ್ನುವಂಥದ್ದು, ಶರಣ ಧರ್ಮ ಅನ್ನುವಂಥದ್ದು ಜಾತಿ ವ್ಯವಸ್ಥೆಯನ್ನು ಒಪ್ಪಲಾರದಂಥದ್ದು, ಎಲ್ಲ ಮನುಷ್ಯರು ಸಮಾನವಂಥದ್ದು ಹೇಳ್ತಕ್ಕಂಥದ್ದು. ಇವನ್ ಆರ್ವೈನಲ್ಲಿ ಎಲ್ಲರೂ ಕೂಡ ನನ್ನವರು ಅಂತ ಹೇಳ್ಕೊಂಡಿರ್ತಕ್ಕಂಥ ಈ ಧರ್ಮ ಇರಲಿ, ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕೊಂಡು ನಿರಂತರವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಇಡೀ ಸಮುದಾಯ ನಾವು ಊರು ಹೊರಗೆ ಇರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥ ಈ ಹಿಂದುತ್ವ ಧರ್ಮ ಏನಿದೆ ಅಂತ ನಾವು ಕೇಳಬೇಕಾಗಿದೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಈ ವೈರುಧ್ಯ ಏನಿದೆ, ಇಂಥ ಏನು ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡ್ಕೊಂಡು ಬಂದಂತ ಇವರು ಜಾತಿ ವ್ಯವಸ್ಥೆಯನ್ನು ನಿರಾಕರಣೆ ಮಾಡ್ತಕ್ಕಂಥ ತಾರ್ಕಿಕತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಇವರೇನು, ಅಮಾನವೀಯ ನೋಡ್ಕೊಳ್ತಕ್ಕಂಥ ಇವರೇನು, ಮಾನವೀಯವಾಗಿ ನಡ್ಕೊಳ್ತಕ್ಕಂಥ ಇವರೇನು. ಪ್ರೀತಿನೇ ಬಹಳ ಮುಖ್ಯ ಅಲ್ಲಿ. ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ಒಂದು ಧರ್ಮ ಇರಲಿ, ಎಲ್ಲರನ್ನೂ ಕೂಡ ನಿರಾಕರಿಸ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಕಟ್ಟಿಕೊಂಡು ಇವ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ, ಅವನಿಗಿಂತ ವೈಶ್ಯ, ಅವನಿಗಿಂತ ಕೆಳಗಿರುವಂತ ವೈಶ್ಯ, ಕ್ಷತ್ರಿಯ, ಶೂದ್ರ ಇವೆಲ್ಲವೂ ಕೂಡ ಇದಾವಲ್ಲ. ಈ ರೀತಿ ಮನುಷ್ಯರನ್ನ ಒಡೆದಾಕಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಇದೆಯಲ್ಲ ಅನ್ನೋದು ಕೂಡ ನಾವು ಗಮನಿಸ್ಕೊಳ್ಬೇಕಾಗಿದೆ. ನೀವು ಇನ್ನೊಂದು ಅಂಶವನ್ನು ಗಮನಿಸ್ರಿ, ಅವರೆಲ್ಲ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ
ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಅವ್ರು ಹೇಳಿದಾರಲ್ವ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಂದ್ರೆ ಈ ಎಲ್ಲ ಇರುವಂತ ಈ ಉಡುಪಿಯ ಅಷ್ಟಮಠಗಳದವಲ್ಲ, ಅಷ್ಟಮಠಗಳಿಗೆ ಒಬ್ಬ ದಲಿತರನ್ನ ಅರ್ಚಕರನ್ನಾಗಿ ಅಥವಾ ಸ್ವಾಮಿಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.